Hi, hello, good morning. Welcome back to my channel. This is Nayana. I'm back with a cooking video, interesting cooking video. ಏನಪ್ಪ ಇವತ್ತು ಕುಕ್ ಮಾಡ್ತಾ ಇರೋದಂದ್ರೆ KFC ಚಿಕನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಾಗಿತ್ತು, ಅದಕ್ಕೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಚಿಕನ್ನ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮಸಾಲೆ ಚೆನ್ನಾಗಿ ಹಿಡಿಲಿ ಅಂತ ಹೇಳಿ. ಸೊ ಫಸ್ಟ್ ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಈ ಥರ ಏನೇನು ಯೂಸ್ ಮಾಡ್ತಿದ್ದೀನಿ ಅದನ್ನು ಫಸ್ಟ್ ಶೇರ್ ಮಾಡ್ತೀನಿ. 2 ಸ್ಪೂನ್ಸ್ ಕಾರ್ನ್ಫ್ಲೋರು ಮತ್ತು 1 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೋಬೇಕು ಫಸ್ಟು ಮ್ಯಾರಿನೇಷನ್ಗೆ. ಮತ್ತು ವಿನೇಗರ್ ಯೂಸ್ ಮಾಡಿದ್ದೀನಿ, ಸ್ವಲ್ಪ ವಿನೇಗರ್ನ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಚಿಕನ್ ಸಾಫ್ಟ್ ಆಗಲಿ ಅಂತ ಹೇಳಿ. ಮತ್ತು ನಾನಿಲ್ಲಿ ಅರ್ಧ KG ಚಿಕನ್ ತೊಗೊಂಡಿರೋದು. ಸೊ ಹಾಕಿದ್ಮೇಲೆ ಹಾಲು, ಸ್ವಲ್ಪ ಮೊಸರು ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ, ಮೆಷರ್ಮೆಂಟ್ ಏನು ಮಾಡಿಲ್ಲ ನಾನು. ಸೊ ನೆಕ್ಸ್ಟ್ ಅದಾದಮೇಲೆ ಪೆಪ್ಪರ್ ಪೌಡರ್, ನಾನು ಪೌಡರ್ ಮಾಡ್ಕೊಂಡು ಹಿಡ್ಕೊಂಡಿದ್ದೆ, ಸೊ ಅದನ್ನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಮತ್ತು ಒಂದು ಮೊಟ್ಟೆ. ಇದು ಮ್ಯಾರಿನೇಷನ್ಗೆ ನಾನು ಫಸ್ಟ್ ಹೇಳ್ತಾ ಇರೋದು. ಸೊ ನಾನು ಹಿಂಗಂತಂದರೆ KFC ಚಿಕನ್ ಅಂದರೆ ಈಸಿ ಅಂತ ಅಂದ್ಕೊಂಡೆ, ಬಟ್ ಮಾಡ್ತಾ ಅದು ಸ್ವಲ್ಪ ಹೆವಿ ಅಂತಲೇ ಅನಿಸ್ತು. ಮತ್ತು ಚಿಲ್ಲಿ ಪೌಡರ್ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಅಂತ ಹೇಳಿದರು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ನೋಡಿಕೊಂಡೇ ಮಾಡಿದ್ದು. ಸೊ ಚೆನ್ನಾಗಾಗಿತ್ತಲ್ಲ ಅಂತ ಹೇಳಿ ನಿಮ್ಮ ಹತ್ರನೂ ಶೇರ್ ಮಾಡಿದೆ. ನಾನು 2 ಸ್ಪೂನ್ಸ್ ಯೂಸ್ ಮಾಡಿದ್ದೀನಿ, ಯಾಕೆಂದರೆ ನಂಗೆ ಸ್ವಲ್ಪ ಮಸಾಲೆ ಟೈಪ್ ಇದ್ದರೆ ಇಷ್ಟ ಆಗುತ್ತೆ ಅಂತ ಹೇಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಕೈನೇ ಯೂಸ್ ಮಾಡಿದೆ, ಯಾಕೆಂದರೆ ನೀಟಾಗಿ ಮ್ಯಾರಿನೇಟ್ ಆಗಲಿ, ಚೆನ್ನಾಗಿ ಫಿಕ್ಸ್ ಆಗಲಿ ಮಸಾಲೆ ಎಲ್ಲ ಅಂತ ಹೇಳಿ. ಇಷ್ಟು ಮ್ಯಾರಿನೇಷನ್ ಮಾಡೋದಕ್ಕೆ ಓವರ್ ನೈಟ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ಡೇ ಆಫ್ಟರ್ನೂನ್ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಿರೋದು ಈ ವಿಡಿಯೋನ, ಯಾಕೆಂದರೆ ಓವರ್ ನೈಟ್ ಮ್ಯಾರಿನೇಟ್ ಆದರೆ ಚೆನ್ನಾಗಿ ಮಸಾಲೆ ಎಲ್ಲ ಆಗಿರುತ್ತೆ ಅಂತ ಹೇಳಿ ಈ ಥರ ಮಾಡಿಕೊಂಡೆ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಓವರ್ ನೈಟು. ನೆಕ್ಸ್ಟ್ ಇನ್ನೊಂದು ಕಡೆ ಪೌಡರ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು ಪೌಡರು, ಯಾಕೆಂದರೆ ಹಜ್ಜಜ್ಜ ಹಾಕ್ತೀವಲ್ಲ, ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ಪೌಡರ್ನ. ಸೊ ಇದಕ್ಕೆ 1 ಕಪ್ ಮೈದಾ, 1 ಕಪ್ ಕಾರ್ನ್ಫ್ಲೋರು, ಮತ್ತು 1 ಸ್ಪೂನು ಚಿಲ್ಲಿ ಪೌಡರು, ಮತ್ತು ಇದು ಚಿಲ್ಲಿ ಫ್ಲೆಕ್ಸ್ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಖಾರವಾಗಿರಲಿ ಅಂತ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಓವರ್ ನೈಟ್ ಇದು ಮ್ಯಾರಿನೇಟ್ ಆಗಿರೋ ಚಿಕನ್ ರೆಡಿ ಆಗಿದೆ ಪಕ್ಕದಲ್ಲಿ. ಮತ್ತೆ 1 ಚಿಟಿಕೆಯಷ್ಟು ಸೋಡಾನ ಹಾಕಿದ್ದೀನಿ. ಕೆಲವರು ಮ್ಯಾರಿನೇಷನ್ಗೆ ಸೋಡಾನ ಹಾಕೋತಾರೆ, ಕೆಲವರು ಪೌಡರ್ ಜೊತೆ ಮಿಕ್ಸ್ ಮಾಡ್ತಾರೆ. ನಾನು ಇಲ್ಲಿ ಪೌಡರ್ ಜೊತೆನೇ ಮಿಕ್ಸ್ ಮಾಡಿದ್ದೀನಿ. ಮತ್ತು ಆರೆಗಾನೋ ಹಾಕಿದ್ದೀನಿ. ಇದ್ದವರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಆರೆಗಾನೋ ಯೂಸ್ ಮಾಡಿರೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದು ನಮ್ಮ ಮನೇಲಿ ಪಿಜ್ಜಾ ಜೊತೆನೇ ಬಂದಿತ್ತು, ಅದ್ರದ್ದು ಒಂದು ಚಿಕ್ಕ ಪ್ಯಾಕೆಟ್ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡೆ. ಮತ್ತೆ ಏನು ತೊಗೊಂಡು ಜಾಸ್ತಿ ಹಾಕಕ್ಕೆ ಹೋಗಲಿಲ್ಲ. ಮತ್ತು ಕಾರ್ನ್ಫ್ಲೆಕ್ಸ್ ಇಲ್ಲ ಅಂತ ಹೇಳಿ ಲೇಸ್ನೇ ಕೈಯಲ್ಲಿ ಕ್ರಷ್ ಮಾಡಿ ಲೈಟಾಗಿ ಹಾಕಿದ್ದೀನಿ. ಮಿಕ್ಸಿನಲ್ಲೂ ಕೂಡ ಪೌಡರ್ ಮಾಡ್ಬೋದು, ಬಟ್ ಅದು ನೀಟಾಗಿ ಪೌಡರ್ ಆಗುತ್ತೆ ಅಂತ ಹೇಳಿ ಕೈಯಲ್ಲೇ ಕ್ರಷ್ ಮಾಡಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟೇ ಮ್ಯಾರಿನೇಷನ್ಗೂ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನೋಡಿ ಹಾಕ್ಕೋಬೇಕು. ಮತ್ತು ಆದಮೇಲೆ ಅದಕ್ಕೆ ನೀಟಾಗಿ ಪೌಡರ್ಗೆ ಹಜ್ಜಿ ನಾನು ಡಬಲ್ ಸರಿ ಮಾಡ್ತೀನಿ. ಫಸ್ಟ್ ನೀಟಾಗಿ 1 ಟೈಮ್ ಮಾಡಿ ಹಾಕ್ಕೊಂಡೆ, ಮತ್ತು ಇದು ನೆಕ್ಸ್ಟ್ ಟೈಮ್ ಹಾಕಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ಪೌಡರ್ ಜಾಸ್ತಿನೇ ತೊಗೊಳುತ್ತೆ. ನಾನು ಈಸಿ ಮಾಡೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕೆ ಇದು 1 ಡೇ ಅಂತಲೇ ಆಯಿತು ನನಗೆ. ಬಟ್ 80% KFC ಟೇಸ್ಟೇ ಬಂದಿತ್ತು, ಅದು ಖುಷಿ ಆಯಿತು. ಮತ್ತು ಇದು ಲೋ ಫ್ಲೇಮಲ್ಲಿ ಬೇಯಿಸಬೇಕು ಚಿಕನ್ನು, ಯಾಕೆಂದರೆ ಒಳಗಡೆ ಚಿಕನ್ ಹಂಗಂಗೆ ಬೇಯದೇ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಕೊಡ್ಕೊಂಡು ಬೇಯಿಸೋಷ್ಟರಲ್ಲಿ ನಂಗೆ ಇದು ಮಾಡೋಷ್ಟರಲ್ಲಿ ಸಾಕು ಅನ್ನಿಸ್ತು. ಬಟ್ ಟೇಸ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಸ್ವಲ್ಪ ಖುಷಿನೂ ಆಗ್ತು, ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಆಮೇಲೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಓಕೆ ಚೆನ್ನಾಗೂ ಬಂದಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ.